ನಾನು ನಿಮ್ಮ ಡಿ.ಕೆ ಫ್ರಮ್ ಚಿತ್ರದುರ್ಗ. ಇವತ್ತು ಚಿತ್ರದುರ್ಗದಿಂದ ಸುಮಾರು 200 ಕಿಲೋಮೀಟರ್ ಅಂದ್ರೆ ಬೆಂಗಳೂರು ಹತ್ರ ನೆಲಮಂಗಲ ಹತ್ರ ಇರ್ತಕ್ಕಂಥ ನೀಲವತಿ ಅಮ್ಮರ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಕಾಣ್ಬೋದು ನೀವು ದೇವಸ್ಥಾನ ಸೇಮ್ ದೇವರ ದೇವಸ್ಥಾನ ಇದ್ದಂಗೆ ಇದೆ ಸ್ನೇಹಿತರೆ. ನಮ್ಮ ವೀಕ್ಷಕರಿಗೆಲ್ಲ ಇವತ್ತು ಒಳಗಡೆ ಎಲ್ಲ ಹೋಗಿದೆ ಅಂತದೆಲ್ಲ ತೋರಿಸ್ತೇನೆ ನಿಮಗೆ. ವಿನೋದ್ ರಾಜ್ ಅವರು ನೋಡಿ ಎಲ್ಲಾ ತಾಯಿಗಳಿಗೆ ಮಕ್ಳು ಇರ್ತಾರೆ, ಆದ್ರೆ ಈ ತರ ಮಕ್ಕಳು ಹುಟ್ಟಬೇಕು ಎಲ್ಲ ತಾಯಿಗೆ ಅಂತ ಹೇಳ್ತಾ ನೋಡೋಣ ಒಳಗಡೆ ಹೋಗಿ ನೋಡೋಣ. ಕಟ್ ಮಾಡಿ. ಹಾ ಹಾ ಹೌದು. ಹಾ ನೋಡಿ, ಇದೆ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ನೀಲವತಿ ಅಮ್ಮರದು ಈ ತರ ವಿಡಿಯೋ ಫೋಟೋಗಳು ಸಿಗುತ್ತೆ. ಸುಮಾರು 70ರ ದಶಕದ ಸಿನಿಮಾಗಳಿವು ಕಾಣ್ತಿರ್ಬೋದು ನೀವು. ಈ ತರ ನೀಲವತಿ ಅಮ್ಮರದು ಎಲ್ಲ. ಮತ್ತೆ ಈ ಪ್ರಸಾದ ಕೊಠಡಿ ಇದೆ ಈ ಕಡೆ, ಕಾಣ್ಬೋದು ನೀವು. ಅವರ ಚಿತ್ರಗಳು ನೋಡಿ, ನರಸಿಂಹರಾಜ್ ಅವ್ರ ಜೊತೆಗೆ ಮಾಡಿರ್ತಕ್ಕಂಥ ಸಿನಿಮಾಗಳು ಆಗಿರ್ಬೋದು. ಈ ಕಡೆ ಕಲ್ಯಾಣ್ ಕುಮಾರ್ ಇದ್ದಾರೆ ನೋಡಿ. ಇದು ನೋಡಿ ಪ್ರಸಾದದ ಕೊಠಡಿ ಇರ್ಬೋದು. ಇಲ್ಲಿ ಬಂದಂತ ಅಭಿಮಾನಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ, ಕಾಣ್ಬೋದು ನೀವು. ಪ್ರಸಾದದ ಕೊಠಡಿ ಎಷ್ಟು ಜನ ಇದೆ ನೋಡಿ, ಒಳ್ಳೆ ಹೋಟೆಲ್ ತರ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಒಂದು ರೌಂಡ್ ಹಾಕ್ಬಿಡೋಣ. ನೋಡಿ ಎಲ್ಲ ಅಭಿಮಾನಿಗಳು ನೋಡ್ತಾ 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 ಹೋಗ್ತಾರೆ ನೋಡಿ. ನೋಡಿ ನರಸಿಂಹರಾಜ್ ಅವ್ರ ಜೊತೆಗೆ ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ನೋಡಿ ಹಳೆಯ ಚಿತ್ರಗಳು ಹೇಗಿದೆ ನೋಡ್ಬೋದು. ಮತ್ತೆ ಇವ್ರ ತೋಟ ನೋಡಿ, ಹಿಂಗೆ ತೋಟನ ತೋರಿಸ್ಬಿಡ್ತೇನೆ ನಿಮಗೆ. ಅವ್ರ ತೋಟ ನೋಡಿ ಹೆಂಗ್ ಮಾಡಿದ್ದಾರೆ ನೋಡಿ. ಎಲ್ಲಾ ತರಕಾರಿ ಇಲ್ಲೇ ಬೆಳಿತಾರೆ ನೋಡಿ. ಸೀಪೆಕಾಯಿ ಆಗಿರ್ಬೋದು, ಪ್ರತಿಯೊಂದು ತೋಟ ಇಲ್ಲಿ. ಇದು ಮೇನ್ ರೋಡ್ ಅಲ್ಲಿ ಇದೆ. ನೋಡಿ, ಮಕ್ಕಳು ಹುಟ್ಟಿದ್ರೆ ಈ ತರ ಮಕ್ಕಳು ಹುಟ್ಟಬೇಕು ತಾಯಿಗೆ. ನೋಡಿ ಒಂದು ದೇವಸ್ಥಾನನ ಕಟ್ಬಿಟ್ಟಿದ್ದಾರೆ ನೋಡಿ. ಇವ್ರು ಬಾಲಣ್ಣ ನೋಡಿ, ಬಾಲಣ್ಣ ಜೊತೆಗೆ ಮಾಡಿರ್ತಕ್ಕಂಥ ಸಿನಿಮಾ ಆಗಿರ್ಬೋದು. ನೋಡಿ ನಾನು ಸುಮಾರು ನೋಡಿ ಇವತ್ತು 13ನೇ ತಾರೀಕು, ಇಲ್ಲ 14ನೇ ತಾರೀಕು, ಇವತ್ತು ಭಾನುವಾರ, ಸೆಪ್ಟೆಂಬರ್ 14ನೇ ತಾರೀಕು 2025 ಇಸ್ವಿ. ನಿನ್ನೆ ಮಹಾಗಣಪತಿ, ಹಿಂದೂ ಮಹಾಗಣಪತಿ ಮಾಡಿ ಮೆರವಣಿಗೆ ಮಾಡಿ ತುಂಬಾ ಸುಸ್ತಾಗಿದ್ವಿ. ಆದ್ರೂ ಇವತ್ತು ನಾನು ಭಾನುವಾರ ಫ್ರೀ ಇದ್ದೀನಿ, ಇಲ್ಲಿಗೆ ಹೋಗಿ ಬಂದ್ಬಿಡೋಣ ನೀಲವತಿ ಅಮ್ಮ ಸಮಾಧಿ ನೋಡ್ಬೇಕಂತ. ಬೆಳಿಗ್ಗೆ 6 ಗಂಟೆಗೆ ಮನಸ್ಸು ಮಾಡಿದೆ ನೋಡಿ, ಮಧ್ಯಾಹ್ನ 1:30ಗೆ ನೆಲಮಂಗಲ ಬಂದಿದ್ದೇನೆ. ಬಸ್ ಇಲ್ಲ ಇಲ್ಲಿ, ಆದ್ರೂ ಹೇಗೋ ಬೈಕಲ್ಲಿ ಹಿಡ್ಕೊಂಡು ಬಂದೆ. ಕಾಣ್ಬೋದು ಅವ್ರ ಚಿತ್ರಗಳು ಇಲ್ಲಿ, ರಾಜ್ಕುಮಾರ್ ಜೊತೆಗೆ ಬರ್ತಕ್ಕಂಥ ಸಿನಿಮಾಗಳು ನೋಡ್ಬೋದು. ನೀವು ಇನ್ನೊಂದು ಒಳಭಾಗ ಒಂದಿದೆ, ಹೊರಭಾಗ ನೋಡಿದ್ವಲ್ಲ, ಇನ್ನೊಂದು ಒಳಭಾಗ ಇದು. 2 ಲೇಯರ್ ಇದೆ ನೋಡಿ. ಇದು ಒಳಭಾಗ ಇದು. ನೋಡಿ ತೆಲುಗು ಆಗ್ತಾ ಇರೋದು ಹಳೆ ಸಿನಿಮಾಗಳು. ಬಂಗಾರಪ್ಪ ಅವರ ಹತ್ರ ಪ್ರಶಸ್ತಿ ತಗೊಂತಿದ್ದಾರೆ, ನೋಡ್ಬೋದು ನೀವು. ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ನನ್ನ ಜೊತೆ
ನೋಡಿ ಇವರು ಸುಧಾಮೂರ್ತಿ ಇರ್ಬೇಕನ್ಸುತ್ತೆ ಮೋಸ್ಟ್ಲಿ. ಇವರು ಸರಳ ವ್ಯಕ್ತಿ, ನಮ್ಮ ಕರ್ನಾಟಕಕ್ಕೆ ಸರಳ ವ್ಯಕ್ತಿನೇ ಅವರು ಕೂಡ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಹತ್ರ ತಗೊಂತಿದ್ದಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಸನ್ಮಾನ ಮಾಡ್ತಿರ್ತಕ್ಕಂಥ ದೃಶ್ಯ ಇದು ನೋಡ್ಬೋದು. ಮೈಸೂರು ಒಡೆಯರಿಂದ ಸನ್ಮಾನ. ನೋಡಿ ಅಭಿಮಾನಿಗಳೆಲ್ಲ ಅವರು ಸಮಾಧಿ ಹತ್ರ ಬಂದು ಎಲ್ಲ ವಿಡಿಯೋ ತೆಗೆಸಿದ್ದಾರೆ, ಫೋಟೋ ತೆಗೆಸಿದ್ದಾರೆ. ಈ ತರ ತುಂಬಾ ಜನ ಬರ್ತಾರೆ ಇಲ್ಲಿ. ಇದು ಒಂದು ದೇವಸ್ಥಾನ ಆಗಿದೆ, ಒಂದು ಪ್ರವಾಸಿ ತಾಣ ಆಗಿದೆ, ಅಂತಿರ್ಬೋದು ನೀವು. ನೋಡಿ ಎಲ್ಲ ಕಲ್ಲಿಗೆ ಕಟ್ಟಿದ್ದಾರೆ. ನೋಡಿ ದೇವಸ್ಥಾನ ಹೆಂಗ್ ಕಟ್ತಾರೋ ಅಂತ ಕಟ್ಟಿದ್ದಾರೆ ನೋಡ್ಬೋದು. ನೋಡಿ ಇಲ್ಲಿ ವಿಗ್ರಹ ಕೂಡ ಕಾಣ್ಬೋದು ನೀವು. ಹೇಗಿದೆ ಲೀಲಾವತಿ ಅಮ್ಮವರ ಸಮಾಧಿ. ಸ್ನೇಹಿತರೆ, ಯಾವ ದೇವಸ್ಥಾನಕ್ಕೂ ಕಮ್ಮಿ ಇಲ್ಲ ಸ್ನೇಹಿತರೆ, ಆ ತರ ಇದೆ ದೇವಸ್ಥಾನ. ಹಿಂಗಿದೆ, ಮಕ್ಕಳಂದ್ರೆ ಹಿಂಗಿರ್ಬೇಕು, ತಾಯಿನ ಹಿಂಗೆ ನೋಡ್ಕೊಬೇಕು. ದೇವಸ್ಥಾನ ನೋಡಿ ಹೆಂಗ್ ಕಟ್ಟಿದ್ದಾರೆ. ಕಲ್ಲಲ್ಲೇ ಕಟ್ಟಿದ್ದಾರೆ ಪೂರ್ತಿ. ಓಕೆ ಸ್ನೇಹಿತರೆ, ನಾನು ಅಷ್ಟು ದೂರದಿಂದ ಸುಮಾರು 200 ಕಿಲೋಮೀಟರ್ ದೂರದಿಂದ ಬಂದು ಈ ವಿಡಿಯೋ ಮಾಡಿದ್ದೇನೆ ನಿಮ್ಮ ಶ್ರೇಯಕ್ಕಾಗಿ. ನಾನು ನಿಮ್ಮ DK ಫ್ರಮ್ ಚಿತ್ರದುರ್ಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ವಿಡಿಯೋ ನೀವು ಮುಂಚೆ ನೋಡ್ಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಲ್ಲ ವಿಡಿಯೋಗಳು ಹಾಕ್ತಾ ಇರ್ತೀವಿ, ಕಾಣ್ಬೋದು. ಮತ್ತೆ ವಿಳಾಸ ಹೇಳ್ಬಿಡ್ತೀನಿ ಸ್ನೇಹಿತರೆ ನಿಮಗೆ. ಬೆಂಗಳೂರು ನೆಲಮಂಗಲ ಟೋಲ್ ಇದೆ ನೋಡಿ, ಅಲ್ಲಿಂದ ಕುಣಿಗಲ್ ರೋಡ್ ಮಾರ್ಗವಾಗಿ ಬರಬೇಕು. ಸುಮಾರು 15 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಬಸ್ ಕಮ್ಮಿ, ಆದರೆ ರೋಡಲ್ಲಿ ಬರ್ತಾ ಇದ್ರೆ ಆಟೋಗಳು ಬರ್ತವೆ. ಸುಮಾರು ನೆಲಮಂಗಲ ಟೋಲಿಂದ ಸುಮಾರು 30 ರೂಪಾಯಿ ತೊಗೊತಾರೆ ಆಟೋ ಚಾರ್ಜಿಗೆ. ಬಸ್ಗಳು ತುಂಬ ಇರ್ತವೆ, ಹಂಗಾಗಿ ಬಸ್ಗಳಿಲ್ಲ. ಬೈಕು ಲಾರಿಗಳು ಆ ಥರ ಎಲ್ಲ ಬರ್ಬೋದು. ಬಸ್ ಕಮ್ಮಿ ಇಲ್ಲಿ ಏರಿಯಾ ಬರೋಕ್ಕೆ, ಹಾಗಾಗಿ ಯಾರು ಕೂಡ ಬರ್ಬೋದು. ತುಂಬ ಈಜಿ ಇದೆ, ಮೇನ್ ರೋಡಲ್ಲೇ ಇದೆ, ಕುಣಿಗಲ್ ರೋಡಲ್ಲಿ.